ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಒಂದು 5 ಮೆಂಬರ್ಸ್ ಬಂದು ಮಾತಾಡಿ. ಇವಾಗ ಮೊನ್ನೆ ಮಾತಾಡಿದ್ದು 5 ಜನ, ಜಾಸ್ತಿ ಯಾರು ಇರ್ಲಿಲ್ಲ. ಅವ್ರು ಮಾತಾಡಿದ್ದು ಮಾತಿಗೆ ಇವತ್ತು ಇಷ್ಟು ಜನ, ಅವತ್ತು ಮಾತಾಡಿದ್ದು ಬರೀ 4 ಜನ. 4 ಇಲ್ಲ 3 ಜನ ಅವ್ರ ಹತ್ರ ಮಾತಾಡಿದ್ದು. ಕರೆಕ್ಟ್ ಅಲ್ವಾ? ಇವತ್ತು ಯಾವ ತರ ಮಾತಾಡ್ತಾರೆ ಅದ್ಮೇಲೆ ಇನ್ನೂ ಜನ ಡಿಪೆಂಡ್ ಆಗ್ತಾರೆ. ನಾವು ನಿಮ್ಮ ಮಕ್ಕಳ ಎಜುಕೇಶನ್ಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ, ಒಳ್ಳೇದಾಗಿ ಆಗಿರುವಂತ ತೊಂದರೆಗಳನ್ನ ಸರಿಪಡಿಸಕ್ಕೆ ಬಂದಿದ್ವಿ. ಅದಕ್ಕೆ ಅವಕಾಶ ಮಾಡಿಕೊಡಿ. ನಾವು ಅವಕಾಶ ತಪ್ಪದೆ ಮಾಡ್ಕೊಡ್ತಾ ನೀವು ಅವಶ್ಯದಾಗಿದ್ರೆ ಇನ್ನೊಂದೇನು ಅಂದ್ರೆ ಅನ್ಯಾಯ ಆಗಿರೋದು ಮಕ್ಕಳಿಗೆ. ಸೊ ಮಕ್ಕಳು ಬರಬೇಕು, ಮಕ್ಕಳು ಮುಂದೆಲೇ ಗೊತ್ತಾಗಬೇಕು. ಮಕ್ಕಳಿಗೆ ಅನ್ಯಾಯ ಆಗಿರೋದ್ರಿಂದ ಮಕ್ಕಳೇ ಬರಬೇಕು. ನಾವು ಎಜುಕೇಶನ್ಗೆ ತೊಂದರೆ ಕೊಡಲ್ಲ, ನೀವು ಪಾಠ ಮಾಡಿ ಮಕ್ಕಳು ಪಾಠ ಎಜುಕೇಶನ್ಗೆ ನಾವು ತೊಂದರೆ ಕೊಡಕ್ ಬಂದಿಲ್ಲ. ಬಂದಿರೋದು ನೀವು ಕೇಳಿ. ಫಸ್ಟ್ ನೀವುಗಳು ಬಂದು ಡಿಸ್ಕಸ್ ಮಾಡಿ ಅವ್ರ ಹತ್ರ. ಮೊನ್ನೆ ಯಾರು ನಿಮ್ಮ ಹತ್ರ ಏನು ಮಾತಾಡಿದ್ದಾರೆ ಅಂತ. ಆಗಿಲ್ಲ ಅಂದ್ರೆ ಆಮೇಲೆ ನೋಡೋಣ ಎಲ್ಲರೂ. ಈಗ ಎಲ್ಲ ಮಕ್ಕಳನ್ನು ಸಮ ಕಳಿಸಿ ನಮ್ಮ ಮುಂದೆ, ನಾವು ಅವ್ರ ಕ್ವಶನ್ ಮಾಡ್ತೀವಿ ಅಷ್ಟೇ. ನಾವು ಒಂದು 4 ಕ್ವಶನ್ ಮಾಡ್ಕೊಂತೀವಿ. ಒಂದು ಪಾಠ ಹೋದ್ರೆ ಏನಾಗಲ್ಲ, 1 ಅವರ್ ಪ್ರಾಬ್ಲಮ್ ಆದ್ರೆ ಏನೂ ಆಗಲ್ಲ. ಮಕ್ಳಿಗೆ ನೀವು ಡೈಲಿ ಮಾಡ್ತಾರ ತೊಂದರೆಗಿಂತ ಈಗ 1 ಅವರ್ ಇಲ್ಲ ಸರ್. ಇಲ್ಲ ಓಕೆನಾ? ನೇರವಾಗಿ ನಾವು ಮಕ್ಕಳ ಜೊತೆ ಮಾತಾಡ್ತೀವಿ. ಈಗ ಒಂದು ಪಾಠ ನಾವು ಕೊಟ್ಟಿದ್ದೀವಿ. ನನ್ನ ಕಡೆಯಿಂದ ಕ್ಲಿಯರ್ ಆಗಿ ಫಸ್ಟ್ ನೀವು ಒಂದು 5-6 ಜನ ಬಂದು ಮಾತಾಡಿದ್ವಿ. ಇವತ್ತೊಂದ್ ದಿನ ಅವಕಾಶ ಕೊಡಿ ಅಂತ ನಾನು ಕನ್ನಡಿಗರು ನೀವು ಬಂದ್ಬಿಟ್ಟು ನಿಮ್ ಕೈಲಿ ಸಾರಿ ಕಳಿಸ್ತೀನಿ ಅಂತ ಹೇಳ್ತಾನಲ್ಲ. ಕನ್ನಡಿಗರೇನ್ ಅವ್ರ ಮನೆಗೆ ಇಟ್ಟು ಬಟ್ಟೆಗೆ ಹೋಗಿಲ್ಲ ರೀ. ಕನ್ನಡಿಗರೇನ್ ಅವ್ರ ಮನೆಗೆ ಇಟ್ಟು ಬಟ್ಟೆಗೆ ಹೋಗಿಲ್ಲ ಹೇಳ್ತಾನೆ. ನಾನು ನಿಮ್ಮ ಹತ್ರ ಸಾರಿ ಕಳಿಸ್ತೀನಿ ಅಂತ ಹೇಳ್ತಾನಲ್ಲ ಅವನು. ಅವ್ನು ಯಾರೋ ಅವನೇನೋ ಮಾತಾಡೋನಲ್ಲ, ಅವ್ನಿಗೆ ಬರ್ಲಿಲ್ಲ ಅಂದ್ರೆ ನಾವು ಒಳಗಡೆ ಇಷ್ಟು ಜನ ಸೇರ್ಸ್ಬಿಟ್ಟು ಒಳಗಡೆ ಗೇಟ್ ಬೀಗ ಹಾಕು, ಪೊಲೀಸರನ್ನ ಕರ್ಸ್ಬಿಟ್ಟು ಎಲ್ಲಾರು ಕರ್ಸಿ. ಕಾನೂನು ನಿಮ್ಗೊಂದೇನಿಲ್ಲ, ಕಾನೂನು ಎಲ್ಲರೂ ಎಲ್ಲ ಸ್ಟೂಡೆಂಟ್ಸ್ ಕರೀರಿ, ಕರ್ಬಿಟ್ಟು ಕೂರ್ಸಿ. ಎಲ್ಲರಿಗೂ ಏನೇನ್ ಸಮಸ್ಯೆ ಐತೆ ಅಂತ ನಾವು ಇಷ್ಟ ಕೇಳೋಣ. ಸಿಂಪಲ್ ಆಗಿ ನಿಮ್ಗೂ ನಮಗೂ ವಾದ ಬೇಡ, ಜಗಳ ಬೇಡ. ಸೀದಾ ಒಂದೊಂದು ಕ್ಲಾಸ್ಗೂ ಪರ್ಸನಲ್ ಆಗಿ ನಾವು 4 ಜನ 5 ಜನ ವಿಸಿಟ್ ಮಾಡ್ತೀವಿ. ಅಲ್ಲೇ ಸ್ಪಾಟ್ ಅಲ್ಲೇ ಮಕ್ಕಳನ್ನ ವಿಚಾರಿಸ್ತೀವಿ. ಮಕ್ಳು ಯಾರು ಕಂಪ್ಲೇಂಟ್ ಕೊಡ್ತಾರೋ ನಮ್ಮ ಜೊತೆ ಕರ್ಕೊಂತೀವಿ. ಸೀದಾ ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತೀವಿ ಅಷ್ಟೇ. ಅವತ್ತು ರಘೋರ್ ಇದಾರೆ ಬಂದಿದ್ದು 4 ಜನ, 40 ಜನ ಅಲ್ಲ 4 ಜನ ಬಂದಿದ್ದು. ಮಾತಾಡಿದ್ದು 4 ಜನ. ಹೇಳ್ತಾನೆ ನಿಮ್ ಕೈಲಿ ನಾನು ಸಾರಿ ಕಳಿಸ್ತೀನಿ ಹೋಗ್ರಿ. ಸಾರಿ ಯಾಕ್ರಿ ಕೇಳ್ಬೇಕು? ಯಾಕೆ ಕೇಳ್ಬೇಕು? ನಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದೀನ ನಾನು, ನಮ್ಮನೆ ಕೆಲ್ಸಕ್ಕೆ ಬಂದಿದ್ದೀನ. ನಮ್ಮ ಅಧ್ಯಕ್ಷರು ಹೇಳ್ತಾರೆ ಅವನು ನೀವು ಒಪ್ಪ ತಪ್ಪು ಮಾಡಿರೋದು ಆಯ್ತು ಕೂತ್ ಮಾತಾಡೋಣ ಅಂತನಲ್ಲ. ಅವ್ನು ಯಾವುದೋ ಹಳೆ ಕತೆ ಹೇಳ್ತಾವನೆ. ಹಳೆ ಕತೆನ ನಾವೇಂತ ಕೇಳಬೇಕು? ನಡೆದಿರೋದಿಲ್ಲಿ ಮಕ್ಳ ಮೇಲೆ ದೌರ್ಜನ್ಯ. ಹೆಣ್ಮಕ್ಳು ಹೇಳ್ತಾರೆ ಸರ್ ನಮ್ಮ ಲೇಡೀಸ್ ಹಾಸ್ಟೆಲ್ಗೆ ವಾರ್ಡನ್ ಬಿಟ್ಟು ಇವನೇನು ಹೋಗ್ಬೇಕು, ಇವನೇನ್ಗೆ ಹೋಗ್ಬೇಕು? ಮಕ್ಳು ಹೆಂಗಂದ್ರೆ ಹಂಗೆ ಇರ್ತಾರೆ. ಇವನು ಲೇಡೀಸ್ ಹಾಸ್ಟೆಲ್ಗೆ ಇವನೇನ್ಗೆ ಹೋಗ್ತಾನೆ? ಹೆಣ್ಮಕ್ಳು ಹಾಸ್ಟೆಲ್ ಅಂದ್ರೆ ಹೋಗಕ್ಕೆ ಅಂತಾನೆ ನಿಮ್ಮಲ್ಲಿ ಒಂದು ಲೇಡಿ ವಾರ್ಡನ್ನ ಇಟ್ಟಿರ್ತೀರಾ. ಇವನೇನ್ ಹೋಗ್ತಾನೆ? ಇನ್ಸ್ಪೆಕ್ಷನ್ ಅಂತ ಹೇಳ್ತಾನೆ ಅಂತಲ್ಲ. ಇನ್ಸ್ಪೆಕ್ಷನ್ ಮಾಡಕ್ಕೆ ಇವನು ಯಾರು? ನಮ್ಮ ಅಧ್ಯಕ್ಷರು ತೊಡೆ ತಟ್ಬಿಟ್ಟು ಹೇಳ್ತಾರೆ ನಾವೇನ್ ಸಾರಿ ಕೇಳ್ಬೇಕು ಅಂತ. ಕರ್ಸಿ ಇವಾಗ ಅದೇ ತೊಡೆ ಕಟ್ಟೆ ಕೇಳ್ತಾ ಇದೀವಿ. ಅದೇನು ಸಾರಿ ಕೇಳಿಸ್ತಾನೆ? 25 ಜನ ಇದೀವಿ. ಇವರಿಂದ ನಮ್ ಸ್ಪಂದಿಸ್ಲಿಲ್ಲ ಅಂದ್ರೆ 550 ಜನ ಡೈರೆಕ್ಟ್ ಆಗಿ ನಾಗಲಕ್ಷ್ಮಿ ಮೇಡಮ್ ಹತ್ರ ಹೋಗ್ತೀವಿ, ಕೂತ್ಕೊಂಡು ಅವ್ರ ಸಮೇತನೇ ಬರ್ತೀವಿ. ಹೋಗಿ ಒಂದ್ಸಲಿ ನೀವು ಕಿಚನ್ ನೋಡಿದಿರಾ ಸ್ವಾಮಿ? ಕಳ್ತಾಗಿರೋ ಕುಂಬಳಕಾಯಿ ಆ ಮಕ್ಳಿಗೆ ಊಟ ತಿನ್ಸ್ತಾರೆ. ಊಟಕ್ಕೆ ಹೋದ್ರೆ ಊಟ ವಾಸನೆ ಬರ್ತೈತೆ. ಆ ಅಮ್ಮ ಯಾರು ಇಲ್ಲಿದ್ದಾರೆ? ಯಾರು ಅಧ್ಯಕ್ಷ? ಇವರು ವೈಶಾಲಿ ಅವರು ಮಕ್ಳನ್ನ ಬೆದರಿಸ್ಬಿಟ್ಟು ನಿಮ್ ಹಾಸ್ಟೆಲ್ ಬಿಡಲ್ಲ ಒಳಕ್ಕೆ, ನಿಮ್ಗೆ ಯಾಕೆ ಊಟ ಹೋಗ್ಬೇಕು ಹೋಗ್ರಿ ಅಂತ ನಮ್ಮ ಎದುರುಗಡೆ ಕಳಿಸ್ತಾರೆ. ಅಂದ್ರೆ ಅವ್ರ ಅಪ್ಪನ ಮನೆಯಿಂದ ತಂದಾಕ್ತಾರ ಊಟನ. ಮಕ್ಕಳುಗಳನ್ನ ಕೂಡ ಹಾಕಿದ್ದೀರಾ, ನಮ್ಗೆ ಇಂಟಿಮೇಷನ್ ಸಿಕ್ಕಿದೆ. ಮಕ್ಕಳುಗಳೆಲ್ಲ ಬರ್ಬೇಕಿದ್ದೀರಾ. ಯಾರಿದಾರ ಸರ್ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಅವತ್ತು ಎಷ್ಟು ಜನ ಮಕ್ಳು ಇಲ್ಲಿದ್ರು ಬರ್ಬೇಕು. ಬಂದಿಲ್ಲ ಅಂತಂದ್ರೆ ನಾನು ಒಂದು ಮಾತು ಇಲ್ಲಿ ಮಾತಾಡಲ್ಲ. ನಾವು ಹೋಗ್ತೀವಿ, ಯಾರ ಜೊತೆ ಬರ್ಬೇಕು ಅವ್ರ ಜೊತೆ ಬರ್ತೀವಿ. ಪೊಲೀಸರನ್ನ ಕರ್ಸ್ಬೇಕು ಅಂತ ಹೇಳಿದ್ರು. ಪೊಲೀಸರು ಪ್ಯಾಕೆಟ್ ಅಲ್ಲಿ ಯಾರಿದ್ದಾರೆ ಅವ್ರ ಪೊಲೀಸರು ಬರಬೇಕು. ಎಲ್ಲ ಬಂದಿದ್ದೀರಲ್ಲ, ಇಷ್ಟು ಜನ ಸಾರಿ ಕೇಳಬೇಕು. ಬಂದಿರೋ ಸಸ್ಪೆಂಡ್ ಮಾಡ್ತೀನಿ ಅಂತ ಭಾವನಾ ಮೇಡಮ್ ನೋಡ್ತಾ ಇದ್ರು. ಕೇಳಿ ಭಾವನಾ ಬನ್ನಿ ನೋಡಿ. ಇವತ್ತು ಹೆದರ್ಕೊಂಡ್ರೆ ಜೂನ್ ಕೊಟ್ಟು ಹೆದರ್ಕೊಂಡೆ ಬರ್ಬೇಕಾಗುತ್ತೆ. ಸತ್ಯ ಹೇಳಿ ಜೊತೆ ಮಾತಾಡಿದೆ. ಅದ್ರ ಬಗ್ಗೆ ಟೋಟಲ್ ತಪ್ಪು ಸರ್. ಅವ್ರು ನಾನು ಅದು ಹೇಳೋದು, ಈ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಇಂಗ್ಲೀಷ್ ಲೆಟರ್ ಕೊಟ್ಟರೆ ಅವ್ನು ಓದ್ಬಿಟ್ಟು ರಿಪ್ಲೈ ಕೊಡೋಂಗಿಲ್ಲ. ಟ್ರಾನ್ಸ್ಲೇಷನ್ ಮಾಡಿಕೊಡು ಅಂದ್ಬಿಟ್ಟು ನಾಗಭರಣ ಅವರು ಪ್ರತಿಯೊಂದು ಆ ಥರ ಕಾನೂನು ಮಾಡಿ ಕನ್ನಡಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅನ್ನೋದು ಅಷ್ಟಿದೆ. ಹಂಗಿರುವಾಗ ಇಷ್ಟು ಲೈಟಾಗಿ ಮಾತಾಡೋದು ತಪ್ಪು ಅಂದ್ಬಿಟ್ಟು ನೆನ್ನೆಲ್ಲ ಮಾತಾಡಿ ನಿಮ್ಮ ಕನ್ನಡ ಏನಿದೆ ಅಂದ್ಕೊಂಡು ನಿಮ್ಮ ಗೌರ್ಮೆಂಟಲ್ಲಿ ಹೆಂಗೆ ನಡೀತಾ ಇದೆ ಅಂತ ಕೂಡ ಹೇಳಿದ್ದೀನಿ.
ಕಾನೂನಲ್ಲಿ ಹೆಂಗೆ ಮಾಡಿದೆ ಮತ್ತು ನಮ್ಮ ಕನ್ನಡ ಮಾತೃಭಾಷೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಮಾಡಬೇಕು, ಹೌದು. ಸೆಕೆಂಡು ಥರ್ಡ್ ಅಂತ ಬರಬಾರ್ದು ಅಂದ್ಬಿಟ್ಟು ಅದಕ್ಕೂ ಹೋರಾಟ ಮಾಡಿ ಅಷ್ಟೊಂದು ಬರಬೇಕು ಅಂದ್ಕೊಂಡು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಕನ್ನಡ ಮೀಡಿಯಮಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಬರುತ್ತೆ. ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ ಫಸ್ಟ್ ಇಯರ್ ಹೋಗಿದ್ರೆ ಫಸ್ಟ್ ಲ್ಯಾಂಗ್ ಇಂಗ್ಲೀಷ್ ಕೊಡ್ತೀವಿ. ಫಸ್ಟ್ ಲ್ಯಾಂಗ್ವೇಜೇ ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ಬಿಟ್ಟು ಕನ್ನಡಗಳು ಈಗ ಹೇಳ್ಕೊಡ್ತಾ ಇರೋದು. ಏನು ಬೇಡ ಸರ್, ಇವ್ ಕರ್ನಾಟಕಕ್ಕೆ ಮರ್ಯಾದೆ ಕೊಡದೆ ಹೋದವ್ರ ಹತ್ರ ಇವ್ರ ಹತ್ರ ಈ ಬ್ಯಾಂಕ್ ಶೆಡ್ ಹತ್ರ ನಿಂತ್ಕೊಂಡು ಅವ್ನು ನೀರು ಮೊನ್ನೆ ಹುಡುಗ ಮಕ್ಳಿಗೆ ಏನ್ ಮಾಡಿದ್ರು ಗೊತ್ತಾ ಸರ್, ಊಟಕ್ಕೆ ಹಾಸ್ಟೆಲ್ಗೆ ನೀವು ಅವ್ರ ಜೊತೆ ಬಂದಿರಲ್ಲ, ನಡೀರಿ ಹೋಗ್ರಿ ಈಚೆ ಕಡೆ ಊಟ ಕೊಡಲ್ಲ ಅಂದ್ರು. ಅಮ್ಮ ಬೇಡ 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 ಆಮೇಲೆ ನಾವು ನೀರು ತಗೊಂತೀವಿ, ನಾವು ಬೇಡ ನೀರು ತಗೊಳ್ಳಿ ಅಲ್ಲಲ್ಲ ನೀವು ಸರ್. ಮೆಟ್ಲತ್ಕೊಂಡು ಬೇಕಾದ್ರೆ ಭವನ ಮೇಡಮ್ ರಘು ಸರ್ ಇವ್ರಿಬ್ರೇ ಇದ್ದಿದ್ದು ಮೇನ್ ಆಗಿ ಕೇಳಿಬೇಕಾದ್ರೆ ನೀನು ಬಂದು ನನ್ನ ಸಾರಿ ಕೇಳಬೇಕು, ಇವ್ರ ಹೆಸರೆಲ್ಲ ನೋಟ್ ಮಾಡ್ಕೋ, ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡೋಣ ಹುಡುಗರುಗಳನ್ನ ಸ್ಟೂಡೆಂಟ್ಸ್ನ, ನೀನು ಬಂದು ನನ್ನ ಸಾರಿ ಕೇಳಬೇಕು, ನಾನು ನೋಡ್ಕೋತೀನಿ ಅಂತ ಹೇಳ್ತಾನಲ್ಲ ಅವ್ನು ನನಗೆ. ಬಂದು ಹೆಂಗ್ ಸಾರಿ ಕೇಳ್ತೀವಿ ನಮ್ಮ ಹತ್ರ ಎಲ್ಲ ಸಾಕ್ಷಿಗಳಿದ್ದಾರೆ ಸರ್. ಒಂದು ಹೇಳಕ್ ಕೇಳಿ, ಬಾಸ್ಟರ್ಡ್ ಅನ್ನೋ ಪದ ಏನಕ್ಕೆ ಬಳಸ್ತಾರೆ? ಬಾಸ್ಟರ್ಡ್ ಅಂದ್ರೆ ಅರ್ಥ ಏನು ಸರ್? ನಿಮ್ಗೆ ಒಳ್ಳೆ ಸ್ಥಾನದಲ್ಲಿರೋ ನೀವು ಓದಿ ವಿದ್ಯಾಭ್ಯಾಸಕ್ಕೆ ನೀವು ಟೀಚರ್ ಅಲ್ಲಿ ಆಗಿದ್ದೀರಿ. ಬಾಸ್ಟರ್ಡ್ ಅನ್ನೋ ಪದಾರ್ಥ ಏನು ಸರ್? ನಾವು ಒಂದು ಹೆಣ್ಮಕ್ಳಿಗೆ ಬಾಸ್ಟರ್ಡ್ ಅಂತ ಯೂಸ್ ಮಾಡ್ಬೋದಾ? ಎಜುಕೇಶನ್ ಮಿನಿಸ್ಟರ್ ಎಜುಕೇಶನ್ ಮಿನಿಸ್ಟರ್ ಬರ್ತಾರೆ ಅಲ್ಲಿ. ಏನ್ ನೀವೇನ್ ನಡೆಸ್ತಾ ಇದ್ದೀರಾ ಇಲ್ಲಿ? ಏನಾರು ಬೇರೆ ನಡೆಸ್ತಾ ಇದ್ರಲ್ಲಿ ಇಲ್ಲಿ? ಅಲ್ಲ ಸರ್, ಓದ ಬಂದ್ಬಿಟ್ಟು ನಾವು ಬ್ರಾಂಚ್ ಕ್ಲೋಸ್ ಮಾಡಿಸ್ತೀವಿ. ವಿದ್ಯಾ ಬುದ್ಧಿ ಕಲ್ಸಕ್ ಬಂದಿರೋಂತ ವ್ಯಕ್ತಿನ ಇಲ್ಲಾಂದ್ರೆ ಪೆಡ್ಲರ ಸರ್, ಇವನು ಗಾಂಜಾ ಇಕ್ತೀನಿ, ಡ್ರಗ್ಸ್ ಸಿಗ್ತೀನಿ, ಆಕ್ಸಿಡೆಂಟ್ ಮಾಡ್ತೀನಿ, ಪ್ರಚೋದನೆ ಮಾಡ್ದಂಗ ಆಗಲ್ವಾ ಸರ್? ಅದಕ್ಕೆ ಇವಾಗ ನಾವು ಹೇಳಿಲ್ಲ ಅಂತ ಹೇಳ್ತಾರಲ್ಲ, ಇವಾಗ ನೀವು ಹೇಳಿದ್ರಲ್ಲ ಆ ಥರ ಮಾತುಗಳು ಮಾತಾಡಿಲ್ಲ ಅಂತ ಹೇಳಿದ್ರಲ್ಲ, 10 ಗಂಟೆಯಿಂದ 1 ಗಂಟೆವರೆಗೂ ಫುಟೇಜ್ ಕೊಡಿ ಅದನ್ನ ಕೊಡಿ. ಅವ್ರು ಮಾತಾಡಿಲ್ಲ ಅಂದ್ರೆ ಮಾತಾಡಿಲ್ಲ ಅಂದಾಗ ನಾವು ವಾಪಸ್ ಹಂಗೆ ಹೋಗ್ತೀವಿ. ಸುಮ್ಮನೆ ಕೂತ್ಕೊಳ್ಳಿ, ಯಾರು ಮಾತಾಡ್ಲೇಬೇಡಿ, ಕೂತ್ಕೊಳ್ಳಿ. ಲ್ಯಾಂಗ್ವೇಜ್ ಅಂತೆ. ಹೌದಾ? ಕನ್ನಡಿಗರು 3rd ಕ್ಲಾಸ್ ಕನ್ನಡಕ್ಕೆ ಆದ್ಯತೆ ಕೊಡಲ್ವಂತೆ ಇವರು. ಕನ್ನಡ ಮಾತಾಡಿದ್ರೆ ಆ ಹುಡುಗರನ್ನೆಲ್ಲ ಸಸ್ಪೆಂಡ್ ಮಾಡಿ ಬಿಸಾಕ್ತಾರೆ ಅಂತ. ಯಾವ ಸ್ಕೂಲ್ಗೆ ಹೋದ್ರು ಅಡ್ಮಿಷನ್ ಕೊಡಲ್ವಂತೆ. ಈ ಸ್ಕೂಲಲ್ಲಿ ನೆಕ್ಸ್ಟ್ ಇಂದ ಕನ್ನಡದವ್ರಿಗೆ ಆದ್ಯತೆನೇ ಇಲ್ವಂತೆ ಸ್ಕೂಲು. ಸರ್ ಅಷ್ಟೇ ಅಲ್ಲ ಸರ್, ಕನ್ನಡ ಮಾತಾಡಿದ್ರೆ ಆ ಮಕ್ಕಳು ಜೇಬಲ್ಲಿ ಡ್ರಗ್ಸ್ ಹಾಕ್ಬಿಟ್ಟು ಆಕ್ಸಿಡೆಂಟ್ ಮಾಡಿಸ್ಬಿಟ್ಟು ಅವ್ರ ಮಕ್ಕಳಿಗೆ ಅವರೇ ಹಿಂಗೆ ಮಾತಾಡ್ತಿರಲ್ಲ ಸರ್, ಅವರೇ ಮಾತಾಡ್ಲಿ, ಬಿಟ್ಬಿಡಿ ಸರ್. सर नहीं सर माताड़ी सर, प्रॉब्लम क्या है आपको कन्नड़ा में रहने के लिए? कन्नड़ा बात करने के लिए क्या प्रॉब्लम है? नहीं सर, मैं कर्नाटक में मेरा ऑफिस कर्नाटकन्स ओनर है मेरा, ठीक है। मेरा रोजी रोटी कर्नाटक के ट्रस्टीज़ की वजह से चलता है। तो कर्नाटका या कन्नडिगा और कोई भी इधर लोकल है, कभी कोई अपमान करने का भावना आ ही नहीं सकता। मैं नहीं 28 साल से मैं एजुकेशन में बच्चे लोग के साथ काम कर रहा हूँ। ಸರ್ ಇದನ್ನ ಹೇಳ್ತಾರ ಮೊನ್ನೆಯಿಂದ ಇವ್ರು ಮಾತಾಡೋರ ಮಾತಾಡಿಲ್ವಾ? ಬಂದಿಲ್ಲ ಕೇಳ್ಕೊಂಡು ಮೊನ್ನೆಯಿಂದ ಇದನ್ನೇ ಮಾತಾಡ್ತಾರವ್ರು. ಮೊನ್ನೆಯಿಂದ ನಾವು ಇದನ್ನೇ ಕೇಳ್ತಿಲ್ಲ, ಮಾತಾಡಿದ್ರೆ ಮಾತಾಡಿಲ್ವಾ? CCTV ಫುಟೇಜ್ ಕೊಡಕ್ಕಾಗತ್ತಾ? बात किया नहीं किया इतना बताओ, बात किया नहीं किया? ಹಂಗಂದ್ರೆ ಫುಟೇಜ್ ತೆಗಿ, ಫುಟೇಜ್ ತೋರಿಸು, कैमरे निकालो, CCTV फुटेज निकाल। तूने बात किया ना? बात किया ना? बात किया नहीं? यस सर नो? ಕಾರಲ್ಲಿ ಫೈಟ್ ಆಯ್ತು. नो फुटेज दो, रिस्पेक्टफुली फुटेज कोडी, गलत फहमी हो गया तो फुटेज कोड रे, गिव मी फुटेज। सीसी कैमरा फुटेज है ना, जो आप बात किया है वो फुटेज दे दो। ನೋಡ್ರಿ ಮಾತಾಡಿರೋದು 100ಕ್ಕೆ 100 ಸತ್ಯ. ಮಾತಾಡಿರೋದು ಸತ್ಯ ಇಲ್ಲ ಅಂತ ಅಂದ್ಮೇಲೆ ತೆಗಿರಿ ಫುಟೇಜ್. ಯಾಕೆ ಫುಟೇಜ್ ತೆಗಿತೀರಿ? ನೀವು ಮಾಡಿರೋದು ಸತ್ಯ ಇಲ್ಲಿ ಗೊತ್ತಾಗ್ತಿದೆ. ಬಂದ್ ನಮ್ಗೆ ನಿಮ್ ಕೈಲಿ ಎಲ್ಲಾರ ಕೈಲೂ ನಾನು ಸಾರಿ ಕಳಿಸ್ತೀನಿ ಅಂತ ಹೇಳ್ತಾರೆ. ಮನೆಗೆ ಬಂದಿದೀವ ನಾವು. ಸಾರಿ कौन सा मिनिस्टर आएगा है उसको कड़ा कर दीजिए। ಯಾವ ಮಿನಿಸ್ಟರ್? कर्नाटक ಅವ್ನು ಯಾವ ಮಿನಿಸ್ಟರ್ ನಿಂಗೆ ಹೇಳ್ದ ನೀನ್ ड्रग्स सप्लाई मारो ಅಂತ ಕರ್ಸು उसको मिनिस्टर की इधर बुला। कौन सा मिनिस्टर बोला ड्रग्स बेच करके? उसको बुला, देखते आज ही कौन मिनिस्टर आएगा। ಅಲ್ವಾ ಸಸ್ಪೆಂಡ್ ಮಾಡಿ ನಮ್ಮ ಮುಂದೆ ಲೆಟರ್ ಕೊಡಿ ಅವನಿಗೆ. ಸಸ್ಪೆಂಡ್ ಮಾಡಿ ಬಿಸಾಕಿ. ಅವ್ನು ಕರ್ನಾಟಕದಲ್ಲಿ ಇರೋಂಗಿಲ್ಲ ಸರ್, ಅವ್ನು ಕರ್ನಾಟಕದಲ್ಲಿ ಸಸ್ಪೆನ್ಷನ್ ಮಾಡಕ್ಕೆ ಸಸ್ಪೆಂಡ್ ಮಾಡಿ ಕೊಡಿ ನಮ್ಮ ಮುಂದ್ಗಡೆ ನಾವು ಲೆಟರ್ ಕೊಡ್ತೀವಿ. ಇವಾಗ ಮಾಡಿ. ಸಸ್ಪೆಂಡ್ ಲೆಟರ್ ಕೊಡಿ. ಯಾರು ಒಂದು ನಿಮಿಷ ಇರಿ. ಅಲ್ಲ ಅವ್ರು ಹೇಳ್ತಿವ್ರಂತೆ, ಅವ್ರು ಹೇಳ್ತೀವಲ್ವಾ, ಸಸ್ಪೆಂಡ್ ಲೆಟರ್ ಕೊಡಿ ಅವನಿಗೆ. ಇದೇ ವಿಚಾರ ನಿಮ್ಮ ಮಕ್ಕಳಿಗಾಗಿ ಅವ್ರು ಹೆಚ್ಚು ಮಾಡ್ತೀರಂತೆ ಸರ್. ಇಲ್ಲಿ ಊಟ ಹೆಂಗ ನೋಡಿದ್ರಾ ಸರ್? ನೆನೆ ನಾನು ಊಟ ಮಾಡಿದ್ದೆ, ಹೇಗಿದೆ ಸರ್? ಚೆನ್ನಾಗಿದೆ. ಒಂದ್ ನಿಮಿಷ ನಾವು ತಿಂದಿದ್ದೀವಿ ಊಟ, ನಾವು ಸುಳ್ಳು ಹೇಳ್ಬೇಡಿ.
ಇದನ್ನ ಫೋಟೋಸ್ ನಾನು ವಿಡಿಯೋಸ್ ನಾನು ತೋರಿಸ್ತೀನಿ. ನೀವು ಯಾವ ಥರ ಏನು ಅದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀರಾ, ಕೊಳ್ತಾಗಿರೋದು ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀರಾ, ಕುಂಬಳಕಾಯಿ ಯೂಸ್ ಮಾಡ್ತೀರಾ, ನನ್ನ ಹತ್ರ ವಿಡಿಯೋ ಸಮೇತ ಇದೆ, ನಾನು ತೋರಿಸ್ತೀನಿ. ನೀವು ಇದಕ್ಕೆ ಏನಂತೀರಾ? ಅವಾಗ ಏನಂತೀರಾ? ಅವಾಗ ಅವ್ರ ಮೇಲೆ ಆಕ್ಷನ್ ತಗೊಂಡು ಫ್ರೆಶ್ನೆಸ್ ತರಿಸ್ಬೇಕು, ಯಾಕೆ ಇದು ಮಾಡ್ತಾರೆ ಅಂತ ಆಕ್ಷನ್ ತಗೊಂಡು ಯಾರು ಹೋಗ್ಬಿಡಿದ್ರೆ ಚಂದ್ರ ಸರ್ ಮಕ್ಕಳ ಮೇಲೆ ಮಕ್ಕಳಿಂದನೇ ನೀವು ಎಲ್ಲ ವಿಡಿಯೋ ಮಾಡಿದ್ರಲ್ಲ, ಕೆಲಸ ಮಾಡೋದು ಕನ್ನಡ ನಾಡ ತಾಯಿನೂ ಹೆಣ್ಮಗುನೇ, ಹೆಣ್ಮಗುನೇ ಸರ್. ಮತ್ತೆ ನಾವು ಬಂದ ಯಾಕೆ ವಿರೋಧಿ ಕೊಟ್ಟಿಲ್ಲ ಅವರು? ಇವಾಗ ಅವನೊಬ್ಬ ಕನ್ನಡ ವಿರೋಧಿ ಅಂತ ಅನ್ಕೊಂಡು ನಾವು ಬಂದಿದ್ದೀವಿ. ನೀವುಗಳೆಲ್ಲ ಕನ್ನಡಿಗರು ವಿರೋಧಿ. ಮತ್ತೆ ಮಕ್ಕಳಿಗೆ ಇವಾಗ ಅವನು 8 ಗಂಟೆಯಿಂದ 9 ಗಂಟೆ ತನಕ ಏನು ಮಕ್ಕಳು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಹೋಗ್ತಾನ ಅವನು, ಅದ್ರದ್ದೆಲ್ಲ ಜೊತೆ ಸೇರಿಸಿ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. English medium student. So when you are speaking amongst yourself, speak in your mother tongue. ಕನ್ನಡ ಮಾತಾಡಿದ್ರೆ ಬೈತಾರೆ ಸರ್ ಇವ್ರು ನನ್ಗೆ. ವೈಶಾಲಿ ಅವ್ರು ಬರ್ಬೇಕು, ಇಲ್ಲಿಗೆ ಬರ್ಬೇಕು. ಅವ್ರು ಅವತ್ತು ಹೇಳಿದ ಮಾತುಗಳು ನಿಂತ್ಕೊಂಡು ನಮ್ಮ ಮೆದೆಯಲ್ಲಿ ಇನ್ನ ಹಂಗೆ ಐತೆ. ಏನ್ ಹೇಳೋರು ಗೊತ್ತಾ? ಅಲ್ಲಿ ಹೋಗಿದ್ರಲ್ಲ ನಿಮ್ಗೆಲ್ಲ ಊಟ ಕೊಡಲ್ಲ ಹೋಗ್ರಿ, ಹೆಣ್ಮಕ್ಳು ನಿಂಗೆ ಕಳ್ಸ್ಬಿಟ್ರು. ಯಾರೇ ಅವ್ರ ಅಪ್ಪನ ಮನೆಯಿಂದ ತಂದಾಕ್ತಾರ ಊಟನ? ಸರ್ ಒಬ್ಬ ಉನ್ನತ ಜಾಗದಲ್ಲಿರೋ ವ್ಯಕ್ತಿ ಆಗಿರ್ಬೋದು ಅವರು, ಆದ್ರೆ ನಾನು ಕನ್ನಡದಕ್ಕೆ ಅವ್ರು ಬಂದು ಮಾತಾಡಿದಾಗ ಅವನು ಇವನು ಅಂತಾನೆ ನಾನು ಮಾತಾಡೋದು. ನನ್ಗೆ ನನ್ನ ಕನ್ನಡನೇ ದುಡ್ದು, ನನ್ನ ಕನ್ನಡಕ್ಕಿಂತ ದೊಡ್ಡ ಯಾವ್ದು ಇಲ್ಲ. ಯಾಕಂದ್ರೆ ನಾನೊಬ್ಬ ಬಂದ್ರೆ ಇವರೆಲ್ಲ ಏನ್ ಕೆಲಸ ಇಲ್ಲದೆ ಯಾರು ಬಂದಿಲ್ಲ ಸರ್. ಯಾರು ಕನ್ನಡದ ಮೇಲೆ ಅಭಿಮಾನ, ಕನ್ನಡದ ಮೇಲೆ ಪ್ರೀತಿ, ನಮ್ಮ ತಾಯಿಗೆ ಎಷ್ಟು ಬೆಲೆ ಕೊಡ್ತೀವ ನಾವು, ಅಷ್ಟೇ ಬೆಲೆನ ನಾವು ಕನ್ನಡ ತಾಯಿ ಭುವನೇಶ್ವರಿ ಅಂತ ಹೊಲಿಸ್ತೀವಿ. ಕನ್ನಡ ಊಟನ ಅವರು ಮಹಾರಾಷ್ಟ್ರದಿಂದ ತಂದ್ಬಿಟ್ಟು ತಿಂತಲ್ಲ ಸರ್. ಇಲ್ಲಿ ಇದು ಕನ್ನಡ ಮಣ್ಣಲ್ಲಿ ಬೆಳೆದಿರೋ ಭತ್ತನ ಅನ್ನ ಮಾಡಕ್ಕೆ ರೈತ ಎಷ್ಟು ಕಷ್ಟ ಪಡ್ತಾನೆ ಅಂತ ಗೊತ್ತು. ನಾವೆಲ್ಲ ರೈತರ ಮಕ್ಕಳು ಸರ್, ನಾವು ಬಯಲು ಸೀಮೆಯಿಂದ ಬಂದಿರೋದು. ತಾಯಿ ಭುವನೇಶ್ವರಿ ಮೇಲೆ ಇಟ್ಟು ಹೇಳ್ತೀವಿ ಸರ್. ಕನ್ನಡಿಗರು ಕರ್ನಾಟಕಕ್ಕೆ ಬಂದ್ಮೇಲೆಲ್ಲ ಕನ್ನಡನ ಬಳಸ್ಬೇಕು, ಕನ್ನಡನ ಉಳಿಸ್ಬೇಕು. ಕನ್ನಡನ ಬೆಳೆಸಿ ಅನ್ನೋದಕ್ಕಿಂತ ಕೇಳಕ್ಕೆ ಕನ್ನಡ ಆಲ್ರೆಡಿ ಬೆಳೆದೈತೆ, ಅದನ್ನ ಉಳಿಸ್ಕೊಂಡೋದ್ರೆ ಸಾಕು. ಯಾವನಾರು ಇಲ್ಲಿರೋನು ಒಬ್ಬ ಕನ್ನಡಕ್ಕೆ ಅವಮಾನ ಮಾಡ್ದ ಅಂತ ಗೊತ್ತಾದ್ರೆ, ಜಾಗ ಯಾವ್ದಾರು ಇರ್ಲಿ, ಜನ ಯಾರು ಇರ್ಲಿ, ನಮ್ಮ ಕರುನಾಡ ಯುವ ಸೇನೆ ಅಂತ ಏನೈತೆ, ನಾವ್ ಇಷ್ಟೇ ಜನ ಇರ್ಬೋದು, ನುಗ್ ಬಂದು ನ್ಯಾಯನ ಎದೆ ತಟ್ಟು ಕೇಳೋ ಗಂಡಸ್ತನ ನಮ್ಗೈತೆ. ನಾವು ಬರ್ತೀವಿ ಸರ್, ನಾವು ಬಂದೇ ಬರ್ತೀವಿ. ನಿಮ್ಮ ಸ್ಥಾನ ನಾವು ತಗೊಳ್ತೀವಿ. ನಾವಲ್ಲ ಸರ್, ನೀವು ಕೇಳ್ಬೇಕು ಸರ್. ನೀವು ಕೇಳಿ ಸರ್, ನೀವು ಕೇಳಿದ್ರೆ ಸರ್. ಅಲ್ಲ ಅವತ್ತು ಅವ್ರು ಹೇಳೋದಾಗ ನಮ್ಮ ಅಧ್ಯಕ್ಷ ಹೇಳ್ತಾರೆ, ಬಂದು ನಿಂಗೆ ಸಾರಿ ಕಳಿಸ್ತೀನಿಲೇ ಅಂತ. ನಾನ್ ನಿಮ್ಗೆ ಸಾರಿ ಕಳಿಸ್ತೀನಿ ನೋಡು ಅಂತ ಅಂದ್ಬಿಟ್ಟು ಹೋಯ್ತಾರೆ ಅಂದ್ರೆ ಏನ್ ಸರ್ ಅದಾರ್ಥ? ನಾವು ಅವ್ರ ಮನೆಗೆ ಹೋಗಿದೀವ ಸರ್. ಹೊರಗಡೆಯಿಂದ ಸಾವಿರಾರು ಜನ ವಲಸಿಗರು ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೊಂಡಿರೋದು. ನಾವ್ಯಾರು ಎಲ್ಲಿ ಸರ್? ತಮಿಳ್ನಾಡಲ್ಲಿ ಕರ್ನಾಟಕದವ್ರು ಎಷ್ಟು ಜನ ಅವ್ರೆ ಸರ್? ಎಷ್ಟು ಲಕ್ಷ ಅಲ್ಲ ಸರ್, ಕೋಟೆ ಅಂತೂ ಜನ ಬಂದು ನಮ್ಮ ಕರ್ನಾಟಕದ ಜಲದಲ್ಲಿ ನೆಲದಲ್ಲಿ ಬಳಸ್ಕೊಂಡು ಇವತ್ತು ಅವ್ರವ್ರು ಬೇಳೆನ ಬೇಯಿಸ್ಕೊಂತವ್ರೆ. ಇಂಥ ನನ್ನ ಮಕ್ಕಳಲ್ಲಿ ಇಂದ ಬಂದ್ಬಿಟ್ಟು ಕನ್ನಡಿಗರಿಗೆ ಆದ್ಯತೆ ಕೊಡಲ್ಲ ಅಂತಂದ್ರೆ ಕನ್ನಡಿಗರು ನಾವೆಲ್ಗೆ ಹೋಗ್ಬೇಕು ಸರ್? ಕನ್ನಡಿಗರು ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದ್ರು. ಕನ್ನಡಕ್ಕೆ ವರ್ಷಾನುಗಟ್ಲೆ ಇತಿಹಾಸ ಇದೆ ಕನ್ನಡಕ್ಕೆ. ಅದನ್ನ ನಾವೇ ಪ್ರೀತಿಸ್ಲಿಲ್ಲ, ನಾವೇ ಬೆಳೆಸ್ಲಿಲ್ಲ ಅಂತಂದ್ರೆ ಇಂಥ ನಮ್ಮ ಮಕ್ಳು ಹೊರಗಡೆಯಿಂದ ಬಂದು ಯಾರು ಬೆಳೆಸಲ್ಲ. ನಮ್ಮ ತಲೆ ಮೇಲೆ ಕಾಲ ಇಟ್ಬಿಟ್ಟು ನಮ್ದೇ ಎಲ್ಲ ಅಂದ್ಬಿಡ್ತಾರೆ. ದಯವಿಟ್ಟು ನಾವಲ್ಲ ಕೇಳೋದು ಸರ್. ಏನಾದ್ರು ಸಣ್ಣ ಪುಟ್ಟದಾಗ ನೀವೇ ಕೇಳ್ಬೇಕು, ನೀವು ತಿದ್ಬೇಕು. ಮಕ್ಳು ವಿಡಿಯೋ ತೋರಿಸ್ತೀನಿ ನಿಮ್ಗೆ ಪರ್ಸನಲ್ ಆಗಿ ನೋಡಿ. ಕಣ್ಣೀರ್ ಹಾಕೊಂಡು ಹೇಳ್ತಾ ಇದಾರೆ ಸರ್, ನಾವು ಕನ್ನಡ, ನಾನು ದುಬೈಯಿಂದ ಬಂದಿರೋ ಹುಡುಗಿ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನನ್ಗೆ ಕನ್ನಡ ಇಷ್ಟ ಸರ್, ನಾನು ಮಾತಾಡ್ತೀನಿ. ಇವ್ರಿಗೆ ಏನ್ಕೆ ಕನ್ನಡನ 3rd ಕ್ಲಾಸ್ ಲ್ಯಾಂಗ್ವೇಜ್ ಮಾತಾಡ ಅಂತ ಹೇಳ್ತಾರೆ. ಇವ್ರು ಯಾರು? ಕನ್ನಡ ಒಂದು ರಾಜ್ಕುಮಾರ್ ಅಣ್ಣವ್ರ ಸಾಂಗ್ಗಳನ್ನ ಕೇಳ್ರೆ, ಕನ್ನಡದಲ್ಲಿ ಅಣ್ಣವ್ರ ಸಾಂಗ್ಗಳನ್ನ ಕೇಳಿದ್ರೆ ನಿದ್ದೆ ಬರ್ತದೆ. ಯಾಕೆ ಹೇಳಿ? ಅಷ್ಟು ಇಂಪು ಕಂಪು ಎಲ್ಲ ನೀವು ಬೇರೆ ಯಾವ್ದೋ ಒಂದು ಲ್ಯಾಂಗ್ವೇಜ್ ಸಾಂಗ್ ಕೇಳ್ರೆ ನಮ್ಗೆ ಏನು ಫೀಲ್ ಆಗಲ್ಲ. ಯಾಕಂದ್ರೆ ಕನ್ನಡ ಅಣ್ಣವರು ಕನ್ನಡ ಬರುವಾಗೆ ಅಣ್ಣವರು ಒಂದು ಬೇರೆ ಲ್ಯಾಂಗ್ವೇಜ್ ಮೂವಿಗಳಿಗೆ ಹೋಗ್ಲಿಲ್ಲ. ಯಾಕೆ ಹೇಳಿ? ಅಂತ ಗರ್ವ ವ್ಯಕ್ತಿ ಅವರು. because it was proper food for them. Call students ಬಗ್ಗೆ that all, no? Students only has told. Then how did Students will tell as how other things have not happened, even they have told the same. So many students also is there. Now it happened let as the I will apologize. They are on so first you complete it, then we call Vaishali. She will also say sorry and we will reject close the things. You don't want to waste their time also. Unnecessarily it will become
ಹೇಳ್ಬಿಡಿ सर हम मैनेजमेंट वाला मेरे ऊपर एक्शन दिए मैं भी छोड़ के जा रहा हूँ वो भी जो हम लोग एक्शन लिए उसी को बोलो ಇದೇ ತರ ಹೋಟೆಲ್ ಇಲ್ವಾ ಅಲ್ಲಿ ಹಾಚ್ಕಿಡು ಅದ್ರಲ್ಲೇ ನನ್ನ ಮನೆ ಹತ್ರ ಒಂದೊಂದು ಮಾತು ಅವ್ರು ಹೇಳ್ಕೊಟ್ಟು ಹೇಳಿಸ್ತಾರೆ ಅವ್ರ ಮನಸ್ಸಿಂದ ಯಾವುದೇ सॉरी हिंदी में बोलूँगा थोड़ा माफ़ करना अभी जो भी हुआ पिछले हफ्ते मैं उसके लिए सॉरी हूँ दिल से सॉरी हूँ स्टाफ की तरफ से सर बच्चा लोग का पास बात करो कल ಅಲ್ಲ ಬರ್ತಾರೆ ಮುಗಿಸ್ಕೊಳ್ಳಿ ನಿಮಗೆ मैनेजमेंट कुछ भी बोलेंगे वो अलग बात है मैंने रिज़ाइन कर दिया है वैशाली मैडम ने रिज़ाइन कर दिया है तो हम लोग इस स्कूल का पार्ट अभी नहीं रहेंगे क्योंकि आपको मैंने दिल दुखाया है लैंग्वेज नहीं आने की वजह से कुछ कम्युनिकेशन होने की वजह से किसी भी रीज़न से आप मेरे भाई जैसे हैं अगर आपको मैंने दुख दिया है तो सच्चे दिल से भगवान है मेरा 2 बेटी है अब भी घर में कुछ हो जाना चाहिए अगर मैं झूठ बोल रहा था लेकिन आपका दिल दुखाया स्टूडेंट्स लोग का दिल दुखाया मैंने कभी ज़िंदगी में किया नहीं तो आई एम सॉरी फॉर दैट और मैं आज के बाद इधर नहीं रहूँगा आप जब भी मुझे बुलाएंगे भाई की तरह आप बोलेंगे सर आप आइए कर्नाटका आपके लिए है आप सेवा करो हमें कोई एतराज़ नहीं है गलत फहमी दूर होगा तब मैं आऊँगा आप मेरा फ़ोन नंबर रखिए मैं आपका फ़ोन नंबर रखता हूँ 28 साल से किसी को मैंने दुख नहीं दिया है तो ये मेरा ज़िंदगी में पहली बार हुआ कि मेरे वजह से किसी को तकलीफ़ हुआ है तो आई एम अगेन सॉरी सब बच्चों लोग की तरफ से बच्चों लोग को माफ़ी मांगता हूँ किसी स्टाफ का दिल दुखा है उनको माफ़ी मांगता हूँ किसी पेरेंट को तकलीफ़ हुआ है उसके लिए माफ़ी मांगता हूँ खाली कर्नाटका के पेरेंट के नहीं कोई भी प्रांत के पेरेंट का अगर दिल दुखा है कुछ ऐसा गलत करके तो उसके लिए मैं दिल से माफ़ी मांगता हूँ और आप भाई हैं मेरे खाली एक रिक्वेस्ट है मैंने सच्चे दिल से हमेशा भगवान के बाद अपने लोगों का सेवा किया रिक्वेस्ट है आप मेरे को भी मैं जा रहा हूँ लेकिन कन्नड़ी का समझ का बड़ा दिल करके मेरे को आप अपनाओ मेरे को दूर मत करो मैं आपका हूँ जब भी आपको ನಮಗೆ ಪಬ್ಲಿಸಿಟಿ ಬೇಕಾಗಿಲ್ಲ ಮಕ್ಕಳಿಗೆ ನ್ಯಾಯ ಬೇಕು ಬೇಕಾದ್ರೆ ನಾವು ಕ್ಯಾಮ್ರಾ ಎಲ್ಲ ಆಫ್ ಮಾಡ್ತೀವಿ ಆಫ್ ಮಾಡೋದ್ಮೇಲೆ ಮಕ್ಕಳೆಲ್ಲ ನಾವು ವಿಡಿಯೋ ಮಾಡಲ್ಲ ಸರ್ ನೀವು ವೈಶಾಲಿ ಅಂತ ಕರ್ತೀರಲ್ಲ ಅವ್ರು ಮಾತ್ರ ಮಾಡ್ತೀವಿ ಸರ್ ಅವ್ರಿಗೆ ಏನು ಶಿಕ್ಷೆ ಬೇಕೋ ಅದು ಆಗಿದೆ ಸರ್ ಇಲ್ಲ ಸರ್ ದಯವಿಟ್ಟು ಇಲ್ಲ ಸರ್. ಅನ್ಯಾಯ ಆಗಿದೆ, ಅವ್ರು ನಮ್ಗೆ ಶಿಕ್ಷೆ ಆಗಿದೆ ಅಂತ ಹೇಳ್ತಾರೆ ಇವ್ರು ಅಷ್ಟೇ. ಒಂದೇ ನಿಮಿಷ ಇರಿ ಅಧ್ಯಕ್ಷರು ಮಾತಾಡ್ತಾರೆ ಒಂದೇ ನಿಮಿಷ ಇರಿ ಯಾರು ಮಾತಾಡ್ಬೇಡಿ ದಯವಿಟ್ಟು ಕಾಣಿಸ್ತಾ ಇದೆಯಾ ಯಾರು ಅಂತ ಬರ್ಸ್ಕೊಂಡ್ರು ನಿನಗೇನು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೈತಲ್ಲ ಬಿಟ್ಟು ಇಲ್ಲೇ ಬಿಟ್ಟಾಕ್ರಿ ಏನೇ ಕಟ್ಬೋದು ಮ್ಯಾಟ್ರ್ ಮಾಡ್ತೀರಾ ಮ್ಯಾಟ್ರ್ ಮಾಡ್ತೀರಾ ಅವ್ರ ಹತ್ರ ಹಿಂಗೆ ಬಂದರೆ ಹಿಂಗೆ ಹೇಳು ಅಂತ ಹೇಳಿದ್ರ ಎಲ್ಲ ಮ್ಯಾಟ್ರ್ ಸಾಲ್ವ್ ಆಗಿದೆ ಅಂತ ಹೇಳ್ಬಿಡಿ ಅಂತ ಅಂದರು ನಿಮಗೆ ಸಾಲ್ವ್ ಆಗಿದೆಯಾ ಇವಾಗ ನಿನ್ನೆನಿಂದ ನಾರ್ಮಲಾಗಿ ಹಂಗೆ ನಾರ್ಮಲಾಗಿ ನೋಡ್ಕೊತಾರೆ ನೀವು ಬಂದು ಹೋದಾಗಿನಿಂದ ಸ್ವಲ್ಪ ಚೇಂಜ್ ಅಂದರೆ ಅಷ್ಟು ಅಲ್ಲ ನಾರ್ಮಲಾಗಿ ನೀವು ಇನ್ನೊಂದ್ಸತಿ ಬರ್ತೀರಾ ಅಂತ ನೋಡಿ ಅದು ಡ್ರಗ್ಸ್ ಮ್ಯಾಟ್ರ್ ಹತ್ತಿದ್ದು ಯಾವಾಗ ಯಾವ ಟೈಮಲ್ಲಿ ಹೇಳಿದ್ರು ಹೇಳಮ್ಮ ಲಾಸ್ಟ್ ಭಾನುವಾರ ಲಾಸ್ಟ್ ಭಾನುವಾರ 10 ಗಂಟೆನಿಂದ 12 ಗಂಟೆವರೆಗೂ ಒಳಗಡೆ ಮೀಟಿಂಗ್ ಮಾಡೋಕೆ ಎತ್ತಿದ್ದು ಏನಂತ ಹೇಳಿದ್ರಮ್ಮ ಏನಂತ ಹೇಳಿದ್ರು ಅದು ಯಾರು ಹೇಳಿದ್ರು ಹೇಳ್ಬಿಡಂಗೆ ಹೆಸರು ಸಮೇತ ಬೇಕು ಇದು ಏನು ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ಮ ಜಾಬಲ್ಲಿ ಡ್ರಗ್ಸ್ ಇಟ್ಬಿಟ್ಟು ಇದು ನಮ್ಮ ಪೇರೆಂಟ್ಸ್ಗೆ ಡ್ರಗ್ಸ್ ತೊಗೊಂಡು ಈಚೆ ಹೋಗಿ ಸತ್ತೋಗೋಣ ಅಂತ ಹೇಳ್ತಾರೆ ಡ್ರಗ್ಸ್ ಇವ್ರು ಹೇಳ್ತಾರಂತ ಡ್ರಗ್ಸ್ ಇಟ್ಬಿಟ್ಟು ಆಕ್ಸಿಡೆಂಟ್ ಇವ್ರು ಹೆಂಗೆ ಸಾಯಿಸ್ತಾರಂತ ನಿಮ್ಮನ್ನ ಹೊಡೆದು ಸಾಯಿಸ್ತಾರೆ ಇವ್ರು ಹೊಡೆದು ಸಾಯಿಸ್ತಾರೆ ಹಾಂ ಒಂದು ನಿಮಿಷ ಯಾವ ಸ್ಕೂಲ್ ಅಪ್ಪ ಇದು RKD ಇಂಟರ್ನ್ಯಾಷನಲ್ ಎಲ್ಲಿರೋದು ಕನಕಪುರ ಯಾರು ಹೇಳಿದ ಈ ಥರ ಡ್ರಗ್ಸ್ ಸಿಕ್ಸಿ ಸಾಯಿಸ್ತಾರೆ ಅಂತ ರಾಜೇಶ್ ಯಾವ ರಾಜೇಶ್ ಏನಾಗಬೇಕು ಅವ್ರಿಗೆ ಸ್ಕೂಲ್ಗೆ ಜೋರಾಗಿ ತಲೆ ಕೆಡ್ಸ್ಕೊಬೇಡ ನಾವೆಲ್ಲ ಇದೀವಿ ಜೊತೆಗೆ ಅದು ಏನು ಕಾರಣಕ್ಕೆ ಮಾತು ಹೇಳಿದ್ದವರು ನಿನಗೆ ನಾರ್ಮಲಾಗಿ ನಾವೆಲ್ಲ ಏನೋ ಮಾತಾಡ್ತಾ ಇದ್ದಾಗ ನೀಟಾಗಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿತ್ತು ಕನ್ನಡ ಬಗ್ಗೆ ಎಲ್ಲ ಮಾತಾಡ್ತೀವಿ ಕನ್ನಡ ಮಾತಾಡಬೇಕಾದ್ರೆ ಏನಂತಂದ್ರು ಕನ್ನಡ ಇಸ್ ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ಕೊಟ್ಟು ಏನೇನು ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಅದೆಲ್ಲ ಮಾತಾಡ್ಕೊಟ್ಟು ಕನ್ನಡ ಥರ್ಡ್ ಕ್ಲಾಸ್ ಲ್ಯಾಂಗ್ವೇಜ್ ಅಂತ ಅಂದ್ರು LOC ಕ್ಯಾನ್ಸಲ್ For what reason?
Ram? For discipline. No. For Not indiscipline. study. For indiscipline. What was your marks? What was your marks for the last PA1 exam? Ramtej? ಮಾರ್ಕ್ಸ್ ಇರಲಿ ಮೇಡಮ್, ಮಾರ್ಕ್ಸ್ 0 ಬರಲಿ. What was the ದಟ್ ಇಸ್ ನಾಟ್ ಎ ಮ್ಯಾಟರ್. Ramtej? ದಟ್ ಇಸ್ ನಾಟ್ ಎ ಮ್ಯಾಟರ್. ಮಾರ್ಕ್ಸ್ ನಾಟ್ ಇಂಪಾರ್ಟೆಂಟ್. ನಾನು ಹೇಳಿದ ಕೇಳಿ, ನೀವು ಅವ್ರನ್ನ LOC ಕ್ಯಾನ್ಸಲ್ ಮಾಡ್ತೀನಿ ಅಂತ ಏನು ಕೇಳಿದ್ರು? What did I tell Ram? Let me complete. Okay. His marks, he was actually a very good student. He was studying properly last year. His marks have gone down, really down, in single digit marks. I told him, if you're going like this, there is no point in sending your LOC, registering for grade 10 exam. Was that the statement? Why is standing there? Because you were continuously talking when the teachers are teaching. Am I right? ಇವ್ರ ಹತ್ರ ಇನ್ನೇನು ಯಾವುದೇ ಕಾರಣಕ್ಕೂ ಮಾತಾಡಬೇಡಿ. ಇವರೆಲ್ಲ ಟೋಟಲ್ ಆಗಿ ಎಲ್ಲ ಏನಿದೆ ಇವರೆಲ್ಲ ಇದು ಇವ್ರಿಗೆ ಮಾತಾಡೋದ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಸರ್ ಏನಿಲ್ಲ ಅಲ್ಲಿ ತನಕ ಅಲ್ಲ. ಆ ಅಮ್ಮ ಮೊನ್ನೆ ಬರ್ತಾರ ಮಕ್ಳಿಗೆ ಎದುರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ, ಊಟ ಹಾಕಲ್ಲ ಅಂತಾರೆ. ಅದಕ್ಕಿಂತ ಏನಿಲ್ಲ ನಡೀತಲ್ಲ ಸರ್. ತಗೊಂಡು ಮಾಡ್ತಾ ಏನ್ ಮಾಡಿದ್ರಿ ಸರ್? ಬೆಳಗ್ಗೆ ಇದೇ ಹೇಳ್ತಾ ಇದ್ದೀರಾ, ಏನ್ ಮಾಡಿದ್ರೆ ಏನ್ ಮಾಡಿದ್ರಿ? ಬೆಳಗ್ಗೆಯಿಂದ ಇದೇ ಹೇಳ್ತಾ ಇದ್ದೀರಾ, ಏನ್ ಮಾಡಿದ್ರಿ ಸರ್? ಕೊನೆಗೆ ನಾವು ಹುಡುಗ ಬಂದ್ರೆ ಹೊರತು ಅವ್ರು ಬರ್ಲಿಲ್ಲ ಅಂದ್ರೆ